ಅನು ಫಸ್ಟ್ ಟೈಮ್ ಅಂತ ತಿಂತಾ ಇರೋದು. ಹೇಗಿದೆ ಅನು? ತುಂಬ ಚೆನ್ನಾಗಿದೆಯಾ? ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಕರೆಕ್ಟಾಗಿದೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಪತ್ರೊಡೆ ಮಾಡೋಣ ಕೆಸುವಿನ ಎಲೆಯಲ್ಲಿ. ಈ ಮಳೆಗಾಲದಲ್ಲಂತೂ ತುಂಬ ತಿನ್ನಲೇಬೇಕು ಅಂತಾರೆ. ಇದು ಏನೇನು ಬೇಕು ಅಂದರೆ ನೋಡಿ, ನಾನು 1 ಲೋಟ ರೇಷನ್ ಅಕ್ಕಿ, ನಿಮಗೆ ರೇಷನಲ್ಲಿ ಏನು ಕೊಡ್ತಾರೆ ಅದನ್ನು ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು. ಅದಕ್ಕೆ ನೋಡಿ ಇಷ್ಟು ನಾನು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಳ್ತೀನಿ. ಅಷ್ಟೇ ತೊಗರಿಬೇಳೆ ಹಾಕ್ತೀನಿ. ಕಡಲೆಬೇಳೆ ಸ್ವಲ್ಪ ಹಾಕ್ತೀನಿ. ಇಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇಷ್ಟನ್ನು ಇವಾಗ ಮಿಕ್ಸ್ ಮಾಡಿ ನಾನು ಒಂದು 3 ಸರಿ ತೊಳೆದ್ಬಿಟ್ಟು ಇದು 10 ಗಂಟೆ ಕಾಲವರೆಗೂ ನೆನೆಯಬೇಕು. ನೋಡಿ, ಪತ್ರೊಡೆ ಮಾಡೋದಕ್ಕೆ ನಾನು 2 ಕಟ್ಟು ಕೆಸುವಿನ ಅದು ಕಟ್ಟು ತರಿಸಿದ್ದೀನಿ, ಕೆಸುವಿನ ಎಲೆದು ತರಿಸಿದ್ದೀನಿ. ಇದನ್ನು ಇವಾಗ ಇದೆಲ್ಲ ದಂಟು ತಕ್ಕೊಳ್ಬೇಕು. ಫಸ್ಟು ನಾವು ಇದನ್ನು ರೆಡಿ ಮಾಡ್ಕೊಂಬಿಡೋಣ. ನಾನು ರಾತ್ರಿ ನೆನೆಸಿದ್ದೆ ನೋಡಿ, ನಾನು ನೀರನ್ನ ಸೋಸಿಟ್ಕೊಂಡಿದ್ದೀನಿ. ಇವಾಗ ಏನೇನಂದರೆ ನೋಡಿ, ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದಷ್ಟು ಇದು ತುಂಬ ಚೆನ್ನಾಗಿರುತ್ತೆ, ಕಲರು ಕೊಡುತ್ತೆ, ಖಾರನೂ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆಲ್ಲ ಜಾಸ್ತಿ ಇರಬೇಕು, ಉಪ್ಪು ಹುಳಿ ಖಾರ ಜಾಸ್ತಿ ಇರಬೇಕು. ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ, ತೆಂಗಿನಕಾಯಿ ಚೂರು. ಇದು ತೆಂಗಿನಕಾಯಿ ಒಡೆದೆ, ಏನೋ ತೆಂಗಿನಕಾಯಿ ಒಡೆದೆ, ಅದು ನೀರಿರಲಿಲ್ಲ, ಹಾಗೆ ಬಂದುಬಿಡ್ತು. ಅದಕ್ಕೆ ಇದನ್ನು ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಹುಣ್ಸೆಹಣ್ಣು ಜಾಸ್ತಿ ಬೇಕು, ಹುಣ್ಸೆಹಣ್ಣನ್ನ ನಾನು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿನೀರಲ್ಲಿ. ಇವಾಗ ಇದನ್ನು ಇಷ್ಟು ರುಬ್ಕೊಳ್ಳೋಣ. ತುಂಬ ತರಿನೂ ಅಲ್ಲ, ತುಂಬ ನೈಸು ಅಲ್ಲ, ಆ ಥರ ರುಬ್ಕೊಳ್ಬೇಕು. ಇದನ್ನೆಲ್ಲ ಹಾಕ್ಕೊಳ್ತೀನಿ ನಾನು. ಈ ಮಳೆಗಾಲದಲ್ಲಿ ಇದನ್ನು ತಿನ್ನಲೇಬೇಕು ಅಂತ ಹೇಳ್ತಾರೆ. ನಮ್ಮ ಕಡೆ ಜಾಸ್ತಿ ಮಾಡೋದು ಉಡುಪಿ ಕಡೆ, ಈ ಕಡೆ ಸ್ವಲ್ಪ ಕಡಿಮೆ. ಎಲ್ಲರೂ ಸಿಗುತ್ತೆ ಇವಾಗ. ನೋಡಿರಿ, ಇದು ಬರೀ 8 ರೂಪಾಯಿ ಅಂತೆ. ಹೇಗಿದೆ ಅಂತ ಗೊತ್ತಿಲ್ಲ, ತೆಗೆದು ತೋರಿಸ್ತೀನಿ ನಾನು. ಇದನ್ನು ರುಬ್ಬಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಮಳೆಗಾಲದಲ್ಲಿ ತುಂಬ ಇದು ಸಿಗೋದು ಸೊಪ್ಪು. ನಮ್ಮ ಕಡೆ ಎಲ್ಲ ತುಂಬ ಎಲ್ಲ ಕಡೆಯೂ ಇರುತ್ತೆ. ದುಡ್ಡು ಕೊಟ್ಟು ತೊಗೊಳ್ಳೋ ಥರ ಇಲ್ಲ, ದುಡ್ಡು ಕೊಟ್ಟು ತೊಗೊಳ್ಳೇಬೇಕು. ಇಲ್ಲಿನ ಪರಿಸ್ಥಿತಿಗೆ ತಿನ್ನಲೇಬೇಕು ಅಂದರೆ ತೊಗೊಳ್ಳೇಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ. ಇದೆಷ್ಟು ನಾವು ಗಟ್ಟಿಗೆ ರುಬ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ನಾನಿವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಈ ಥರ ರುಬ್ಬಾಗಿದೆ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲೆನ ಸರಿ ಮಾಡ್ಕೊಳ್ಳೋಣ, ತೋರಿಸ್ತೀನಿ ಯಾವ ಥರ ಅಂತ ಹೇಳಿ. 8 ರೂಪಾಯಿಗೆ 1, 2, 3, 4, 5 ಎಲೆ ಕೊಟ್ಟಿದ್ದಾರೆ. ನಮ್ಮೂರಲ್ಲಿ ಇದು ಕಾಲ್ಗೆ ಸಿಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಇದು ಪರವಾಗಿಲ್ಲ. ಒಂದೊಂದು ಕಡೆ ಏನಾಗುತ್ತೆ ಗೊತ್ತಾ, ಮೇಲೆ ಮಾತ್ರ ದೊಡ್ಡ ಎಲೆ ಇಟ್ಬಿಟ್ಟು ಒಳಗಡೆ ಎಲ್ಲ ಚಿಕ್ಕ ಎಲೆ ಇಟ್ಟಿರ್ತಾರೆ. ಇದೆಷ್ಟೋ ಪರವಾಗಿಲ್ಲ. ನೋಡಿ, 1, 2, 3 ನೋಡಿ, ಚಿಕ್ಕ ಏನು ಕಂದ. ಹೌದು. ಇವಾಗ ಇದೇನಿದೆ ಗೊತ್ತಾ, ಇದು ಹಿಂದ್ಗಡೆ ದಂಟು ಬರುತ್ತಲ್ಲ, ಇದು ಸ್ವಲ್ಪ ಕೆಲಸ ಜಾಸ್ತಿ, ಆದರೆ ತುಂಬ ಒಳ್ಳೆಯದು. ನಮ್ಮ ಹೊಟ್ಟೆಯಲ್ಲಿ ಗೊತ್ತಿಲ್ಲದೆ ನಾವು ಏನಾದರೂ ಕೂದಲು ಅಂಥವೆಲ್ಲ ಏನಾದ್ರು ತಿಂದಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈ ಥರ ದಂಟನ್ನು ತಕ್ಕೊಳ್ಬೇಕು. ಈ ಥರ ಇದಿಲ್ದಿದ್ರೆ ತುಂಬ ನಾಲ್ಗೆ ಗಂಟ್ಲೆಲ್ಲ ತುರಿಸುತ್ತೆ. ಹಾಗಾಗಿ ನೋಡಿ, ಈ ಥರ ಫುಲ್ಲು ಈಗ ದಂಟು ತಕ್ಕೊಳ್ಬೇಕು. ನೋಡಿ, ಹೀಗೆ ಯಾವುದು ದಪ್ಪ ಅನಿಸುತ್ತೆ ನಿಮಗೆ ಅದನ್ನು ತಕ್ಕೊಳ್ಬೇಕು. ನೋಡಿ, ಇದು ದಪ್ಪ ಅನ್ನಿಸ್ತಿದೆ ನನಗೆ. ಕೆಲಸ ಜಾಸ್ತಿ ಇರ್ಬೋದು, ಆದರೆ ತುಂಬ ಒಳ್ಳೆಯದು. ಅಷ್ಟು ನಮಗೆ ಆರೋಗ್ಯ ಕೊಡುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಕೊಂಡು ತಿನ್ನಬಾರ್ದು ಅಲ್ವಾ. ನೋಡಿ, ಇದು ರೆಡಿ ಆಯಿತು. ಇವಾಗ ಇದನ್ನು ಒಂದು ಕಡೆ ಇಟ್ಕೊಂಬಿಡೋಣ. ಇನ್ನು ಮಿಕ್ಕಿದೆಲ್ಲ ನಾನು ಹಾಗೆ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಬಂತು. ಈ ಥರ ತೆಗಿಬೇಕು. ಈಗ ಇದನ್ನು ತೊಳ್ಕೊಂಡು ಎಲೆನ
ಒರೆಸಿಟ್ಕೊಂಬಿಡೋಣ. ನೋಡಿ, ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಹಬೆಯಲ್ಲಿ ಬೇಯಿಸೋದಕ್ಕೆ ನೀವು ಯಾವ ಥರ ಆದರೂ ಬೇಯಿಸ್ಕೊಳ್ಬೋದು. ಇದು ನೀರು ಬಿಸಿ ಆಗೋಷ್ಟೊತ್ತಿಗೆ ಇದು ಮುಚ್ಚಿಟ್ಟಿದ್ದೀನಿ. ಅಷ್ಟರೊಳಗಡೆ ನಾವು ಇದನ್ನು ರೆಡಿ ಮಾಡ್ಕೊಂಬಿಡೋಣ. ಯಾವ ಥರ ಅಂತ ನೋಡಿ. ಫಸ್ಟು ಒಂದೆಲೆ ತೊಗೊಳ್ತೀನಿ. ನೋಡಿ, ಈ ಥರ ಎಲ್ಲ ತೊಳೆದು ಒರೆಸಿಟ್ಕೊಂಡಿದ್ದೀನಿ ನಾನು. ಒಂದೆಲೆ ತೊಗೊಳ್ತೀನಿ. ಈ ಕಲ್ಲು ಚೆನ್ನಾಗಿದೆ ಒರೆಸಿಟ್ಕೊಂಡಿರೋದು. ಹಾಗಾಗಿ ನಾನು ಇದ್ರ ಮೇಲೆ ಫುಲ್ಲು ಈ ಥರ ಸವರಬೇಕು. ನಾನು ಹೇಳಿದ್ನಲ್ಲ, ಕೆಲಸ ಜಾಸ್ತಿ ಅನ್ನಿಸ್ಬೋದು, ಆದರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆಯವರು, ಬೆಂಗಳೂರು ಕಡೆಯವರು ಇದನ್ನು ಮಾಡಲ್ಲ. ಒಂದು ಸರಿ ಮಾಡ್ತೀನಿ. ನೀವು ಒಂದು ಸರಿ ಮಾಡಿ ತಿಂದ ಮೇಲೆ ನೀವೇ ಹೇಳ್ತೀರ, ಅಯ್ಯೋ ಎಷ್ಟು ಚೆನ್ನಾಗಿತ್ತು, ಇಷ್ಟು ವರ್ಷ ಮಿಸ್ ಮಾಡ್ಕೊಂಬಿಟ್ವಲ್ವ ನಾವು ಅಂತ ಹೇಳ್ತೀರಾ. ಫುಲ್ ಎಲೆಗೆ ಈ ಥರ ಸವರಬೇಕು. ಸವರ್ಬಿಟ್ಟು ನೋಡಿ, ಇನ್ನೊಂದೆಲೆ ಇದ್ರ ಮೇಲೆ ಇನ್ನೊಂದು ಚಿಕ್ಕದೆಲೆ ಇಡೋಣ. ಚಿಕ್ಕದು ಕೊಟ್ಟಿದ್ದಾರಲ್ಲ, ಆ ಚಿಕ್ಕದು ಇಡೋಣ. ನೋಡಿ, ನಿಮ್ಗೆ ಎಷ್ಟು ಎಲೆ ಹಚ್ಕೊಳ್ತೀರೋ ಅಷ್ಟು ದಪ್ಪ ಬರುತ್ತೆ. ನಿಮಗೆ ಸಣ್ಣ ಬೇಕಾ ಸಣ್ಣ ಹಚ್ಕೊಳ್ಳಿ. 2-3 ಎಲೆ ಆದರೂ ಇಡ್ಬೋದು. ನೋಡಿ, ಈ ಥರ ನಾನು ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಜಾಸ್ತಿ ಹಚ್ತಾ ಇದ್ದೀನಿ. ಈ ಥರ ಇದ್ರ ಮೇಲೆ ಒಂದೆಲೆ, ದೊಡ್ಡ ಎಲೆ ಇಡ್ತೀನಿ. ನನಗಂತೂ ತುಂಬ ಇಷ್ಟ ಪತ್ರೊಡೆ. ನಾನೆಲ್ಲ ಇಷ್ಟಪಟ್ಟು ತಿಂತೀನಿ. ಅದರಲ್ಲೂ ಸ್ವಲ್ಪ ನಮ್ಮೂರ ಕಡೆ ತಿಂಡಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲೇ 3-4 ಥರ ಮಾಡ್ಬೋದು. ಇದಕ್ಕೇ ಸಣ್ಣದಾಗಿ ಸೊಪ್ಪನ್ನ ಹೆಚ್ಚಿಟ್ಕೊಂಡು ಮಾಡ್ಬೋದು. ಇವಾಗ ನೋಡಿ, ಇದನ್ನು ಹೀಗೆ ನೀವು ಯಾವ ಥರ ಆದರೂ ಮಡ್ಚ್ಕೊಳ್ಬೋದು. ನೋಡಿ, ಇಡ್ಲಿ ಪಾತ್ರೆ ಎಷ್ಟು ದೊಡ್ಡದಿರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಹಚ್ಕೊಳ್ಳಿ. ನೀರು ಕುದೀತಾ ಇದೆ. ಇನ್ನೊಂದು ಈಗ ಫೋಲ್ಡ್ ಮಾಡ್ತೀನಿ. ನಾನು ತುಂಬ ವರ್ಷ ಆಯಿತು ಮಾಡಿ, ಹಾಗಾಗಿ ನೋಡಿ ಇಷ್ಟು. ಇದನ್ನು ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಹಚ್ತೀನಿ. ಹಚ್ಬಿಟ್ಟು ಇದ್ರ ಮೇಲೆ ಬೇಯಕ್ಕಿಡೋದು. ಪಾತ್ರೆ ಬೇಯಕ್ಕಿಡೋದು ಅಷ್ಟೇ. ಈ ಥರ ಇಟ್ಟಿದ್ದೀನಿ. ಈಗ ಒಂದು ಅರ್ಧ ಗಂಟೆ ಬೇಯಿಸೋಣ. ಇದು ಮೀಡಿಯಮ್ ಉರಿಲಿ. ನಾನು ತುಂಬ ವರ್ಷ ಆಗಿತ್ತು ಮಾಡಿ. ಮೀಡಿಯಮ್ ಉರಿ ಇಟ್ಟಿದ್ದೀನಿ. ಅರ್ಧ ಗಂಟೆ ಬೇಯಲಿ ಇದು ಇವಾಗ ದೋಸೆ ಮಾಡ್ಕೊಂಬಿಡೋಣ. ಎಲ್ಲ ಇರುತ್ತಲ್ವ ಇದರಲ್ಲಿ, ತುಂಬ ಚೆನ್ನಾಗಿರುತ್ತೆ ದೋಸೆ. ವೇಸ್ಟ್ ಮಾಡೋದು ಬೇಡ. ಪಾತ್ರೆ ಚಿಕ್ಕದಾಯಿತು ಅಂತ ಹೇಳುತ್ತಲ್ಲ, ನೋಡಿ ಯಾವ ಕಲರ್ ಚೇಂಜ್ ಆಗಿದೆ. ಈ ಥರ ಬಿಸಿ ಇದೆ ನೋಡಿ, ಯಾವ ಥರ ಬಂತು ನೋಡಿ. ಈಗೂ ತಿನ್ಬೋದು. ಇದನ್ನು ರೋಸ್ಟು ಮಾಡ್ಬೋದು. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಸಿ ಇದೆ ನೋಡಿ. ಒಂದು ತವ ಇಟ್ಕೊಂಡಿದ್ದೀನಿ. ತವ ಕಾಯಿಲಿ. ನಾನು ಊರಿಂದ ಕೊಬ್ಬರಿ ಎಣ್ಣೆ ತಂದು ಇಟ್ಕೊಂಬಿಡ್ತೀನಿ. KV ಪ್ರಭು ಅವ್ರದ್ದು. ತುಂಬ ಒಳ್ಳೆಯದದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿನ್ಬೋದು, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಜೋಡಿಸ್ಕೊಂಬಿಡೋಣ. ನೋಡಿ, ಕೊಬ್ಬರಿ ಎಣ್ಣೆ ಎಷ್ಟು ತಿಳಿಯಾಗಿ, ಎಷ್ಟು ಘಮ ಅಂತಿದೆ. ನೀವು ಕೊಬ್ಬರಿ ಎಣ್ಣೆ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ತಿಂದರೆ ಯಮ್ಮಿ.
ಇಷ್ಟು ರೋಸ್ಟ್ ಹಾಕಬೇಕು. ಹಾಗೆ ತಿನ್ಬೋದು, ಕಮ್ಮಿ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿಂದರೆ ರೋಸ್ಟ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಪತ್ರೊಡೆ ರೆಡಿ ಆಯಿತು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನು ತಿನ್ನುವಾಗ ಹೇಗೆ. ಹಾಂ, ಬನ್ನಿ ನಮ್ಮ ಅನು ಕೊಡೋಣ, ಹೇಗಿದೆ ಅಂತ ಹೇಳ್ತಾರೆ ನೋಡೋಣ. ನೋಡಿ, ನಮ್ಮ ಆದಿಗೆ ಹಾಕ್ಕೊಟ್ಟಿದ್ದೀನಿ. ಚೇರ್ಸ್ ಅಂತೆ. ಹೇಗೆ ಬಿಸಿ ಇದೆ ಕಣೋ? ಹ್ಞೂ, ಬಿಸಿ ಇದೆ. ಹೇಗಿದೆಯೋ? ಯಮ್ಮಿನಾ? ಯಮ್ಮಿ, ಕ್ರಿಸ್ಪಿ, ಬಿಸಿಯಾಗಿದೆ, ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ತಿಂತಿರೋದೇನೋ ಅಲ್ವಾ ನೀನು? ನಮ್ಮ ಮನೆಗೆ ಬನ್ನಿ, ಮಾಡ್ಕೊಡ್ತಾರೆ. ಹ್ಞೂ, ಹೌದು, ಮಾಡಿಕೊಟ್ಬಿಡ್ತಾರೆ. ಅನ್ನದಾತ ಸುಖೀಭವ ಅಲ್ಲ, ಪತ್ರೊಡೆ ದಾತ ಸುಖೀಭವ. ಪತ್ರೊಡೆ ಇದು. ಹಾಂ, ಕೆಸುವಿನ ಎಲೆದಿದ್ದು. ಅನು ಫಸ್ಟ್ ಟೈಮ್ ಅಂತ ತಿಂತಾ ಇರೋದು. ಹೇಗಿದೆ ಅನು? ಚೆನ್ನಾಗಿದೆಯಾ? ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಕರೆಕ್ಟಾಗಿದೆ. ಥ್ಯಾಂಕ್ಸ್ ಅನು, ತುಂಬ ಚೆನ್ನಾಗಿದೆಯಾ? ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.